ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾ, ನನ್ನ ಜೊತೆಯಲ್ಲಿ ಅಶ್ವಿನಿ ಕೂಡ ಇದ್ದಾರೆ. ವೆಲ್ಕಮ್ ಅಶ್ವಿನಿ. ಈಗ ಮೊದಲ ಸುದ್ದಿ ನೋಡೋಣ. ಸಿಎಂ ಕುರ್ಚಿ ಕಿತ್ತಾಟದ ಕಿಡಿಗೆ ಯತೀಂದ್ರ ತುಪ್ಪ ಸುರಿದಿದ್ದಾರೆ. ಯಾವ ಪಟ್ಟದ ಕಿತ್ತಾಟವೂ ಇಲ್ಲ. ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಎಂದು ಯತೀಂದ್ರ ನೇರವಾಗಿ ದಾಟಿಸಿದ ಸಂದೇಶ ಹಸ್ತದ ಕುಸ್ತಿಗೆ ಕಿಡಿ ಹಾರಿಸಿದೆ. ಈಗ ಸದ್ಯಕ್ಕೆ ಲೀಡರ್ಶಿಪ್ ಬದಲಾವಣೆ ಪ್ರಶ್ನೆ ಇಲ್ಲ. ನಾನು ಹೇಳಬೇಕಾಗಿ ನಾನು ಹೇಳಾಗಿದೆ. ಬೆಳಗಾವಿ ಅಧಿವೇಶನ. ಈ ಚಳಿಗಾಲದಲ್ಲಿ ರಾಜಕೀಯ ಸಂಘರ್ಷದ ಬಿಸಿಬೇಡ ಅಂತ ಹೈಕಮಾಂಡ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಐಡಿಯಾ ಕೊಟ್ಟಿತ್ತು. ಆ ಬಳಿಕ ಅದು ನಾಟಿಕೋಳಿ ಸಾರಿಗೆ ತಿರುಗಿತ್ತು. ಬೆನ್ನಲ್ಲೇ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಒಂದು ಹಂತದಲ್ಲಿ ನಾವು ಬ್ರದರ್ಸ್ ಅಂತ ಬಾಯ್ತುಂಬ ಮಾತನಾಡಿದ್ರು. ಆದರೆ ಅಧಿವೇಶನ ಆರಂಭದ ದಿನವೇ ಅದೇನಾಯ್ತು ಏನು? ಸಿಎಂ ಪುತ್ರ ಯತೀಂದ್ರ ಹಾಗೂ ಡಿಕೆ ಬ್ರದರ್ಸ್ ಸುರೇಶ್ ನೀಡಿರುವಂತಹ ಹೇಳಿಕೆ ಜಟಾಪಟಿ ಶುರುವಾಗಿದೆ. ಸಿಂಹಾಸನ ಕದನ ವಿರಾಮದಲ್ಲಿ ಮಾತಿನ ಸಿಡಿಗುಂಡು. ಹೈಕಮಾಂಡ್ ಲೆಕ್ಕಾಚಾರ ಮತ್ತೆ ಉಲ್ಟಾಯ್ತ. ಯಾವ ಪಟ್ಟದ ಕಿತ್ತಾಟವೂ ಇಲ್ಲ. ಅವರೇ 5 ವರ್ಷ ಸಿಎಂ. ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ನೇರವಾಗಿ ದಾಟಿಸಿದ ಸಂದೇಶವಿದು. ಇದು ಹಸ್ತದ ಕುಸ್ತಿಗೆ ಹಿಡಿಯನ್ನ ಹೊತ್ತಿಸಿದಂತಾಗಿದೆ. ಈ ಬೆಳವಣಿಗೆ ಸಹಜವಾಗಿ ನಿದ್ರಾವಸ್ಥೆಗೆ ಜಾರುತ್ತಿದ್ದ ಜ್ವಾಲಾಮುಖಿಯನ್ನ ಬಡಿದೆಬ್ಬಿಸುವಂತೆ ಮಾಡಿದೆ. ಕೂಡಲೇ ಸಿಎಂ ಪುತ್ರ ಎಂಎಲ್ಸಿ ಯತೀಂದ್ರಿಗೆ ನೋಟಿಸ್ ಅನ್ನು ನೀಡಿ ಅಂತ ಆಗ್ರಹಿಸಿದ್ದಾರೆ. ಆದರೂ ಕೂಡ ಯತೀಂದ್ರ ತಮ್ಮ ಹೇಳಿಕೆಗೆ ನಾನು ಬದ್ಧ ಅಂತ ಹೇಳ್ತಿದ್ದಾರೆ. ತಮ್ಮ ಹೇಳಿಕೆಗೆ ಈಗಲೂ ಬದ್ಧವಾಗಿದ್ದೀರಿ ಸರ್? ನೋಡೋಣ. ಅಲ್ಲ, ತಮ್ಮ ಹೇಳಿಕೆಗೆ ಈಗಲೂ ಬದ್ಧವಾಗಿದ್ದೀರಾ ಅಂತ ಸರ್? ರೆಸ್ಪಾನ್ಸ್ ಮಾಡಿ ಏನ್ ಹೇಳ್ಬೇಕು ಎಲ್ಲ ನೆನ್ನೆ ಹೇಳಿದ್ರಿ ಸರ್. ಆದ್ರೆ ಸರ್, ತಮ್ಗೆ ನೋಟಿಸ್ ಕೊಡಬೇಕು ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್ ಬೇರೆ ಶಾಸಕರು. ನೋಡೋಣ, ಕೊಟ್ಟಾಗ ನೋಡೋಣ ಅಂತ. ಪ್ರಮುಖವಾಗಿ ಸರ್, ಹೈಕಮಾಂಡ್ ಏನ್ ನಿರ್ಧಾರ ಮಾಡಿ ಹೇಳಬಹುದು ಅಂತ ಸರ್? ನನಗೆ ಗೊತ್ತಾಗುತ್ತೀರಿ ಹೈಕಮಾಂಡ್ ಏನ್ ಹೇಳ್ತಾರೆ ಅಂತ. ನಾನೇನ್ ಹೇಳಿದೀನಿ ಮುಂದುವರಿಯುವಂತ ಮತ್ತೆ ಅಷ್ಟೇ ಬಿಡಿ. ಮತ್ತಿನ್ನೇನು ನೆನ್ನೆ ಏನ್ ಹೇಳ್ಬೇಕು ಎಲ್ಲ ಆಗಿದೆ. ಮತ್ತಿನ್ನೇನು ರೆಸ್ಪಾನ್ಸ್ ಮಾಡಲ್ಲ ಅದಕ್ಕೆ. ಯತೀಂದ್ರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡದ ಡಿಕೆಶಿ. ಯಾವಾಗಲೂ ನಮ್ದು ತಿಳಿಇದೆ. ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತೂ ಇಲ್ಲ, ಮುಂದೇನೂ ಇಲ್ಲ. ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ. ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಮಾತಾಡ್ತೀನಿ. ನನಗೆ ಗೊತ್ತಿಲ್ಲ. ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡಿರೋದು, ಯಾವ ಕರೀತಾರೆ ಇರೋದು ನಾನು ಅದನ್ನ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಮಾತಾಡ್ತೀನಿ, ಖಂಡಿತ ಮಾತಾಡೋಣ. ಯತೀಂದ್ರ ವರಿಷ್ಠರ ಸ್ಥಾನ ತುಂಬುವುದು ಬೇಡ. ಅವರು ವರಿಷ್ಠರ ಸ್ಥಾನ ತುಂಬೋದು ಬೇಡ. ವರಿಷ್ಠರು ಬೇರೆ ಇದ್ದಾರೆ. ಇದಕ್ಕೆ ತೀರ್ಮಾನ ಮಾಡುವಂತವರು, ಇದಕ್ಕೆ ಸಲಹೆ ಕೊಡುವಂತವರು, ಇದಕ್ಕೆ ತೀರ್ಮಾನ ಮಾಡುವಂತವರು ಶಕ್ತಿಯುತವಾಗಿ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಶಿಸ್ತಿದೆ. ವಿನಾಕಾರಣ ನನಗೇನೋ ಜ್ಞಾನೋದಯ ಆಗ್ತಾ ಇದೆ, ನನಗೇನೋ ಅನಿಸ್ತಾ ಇದೆ, ಇದು ಒಳ್ಳೇದಲ್ಲ, ಸಲ್ಲದ್ದು ಅಲ್ಲ. 5 ವರ್ಷ ಕಾಲ ಸಿದ್ದರಾಮಯ್ಯ ಸಿಎಂ. ನಮ್ಮ ಹೈಕಮಾಂಡ್ ಹೇಳ್ತಾರೆ ಅದಕ್ಕೆ ಬದ್ಧ ಅಂತ. ಈಗ ಯಾವಾಗ ಇದೆಲ್ಲ ಚರ್ಚೆ ಆಗಬೇಕಾಗಿರೋದು? ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ ಆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವರು ಕೂತವ್ರು, ಏನಕ್ಕೆ ಇದೆಲ್ಲ ಚರ್ಚೆ ಬೇಕು? ಅದೇ ಹಂಗೆ ಕಂಟಿನ್ಯೂ ಆಗುತ್ತದು. ಈಗ ನಮ್ಮ ಪಕ್ಷ ಯಾರು? ಹೈಕಮಾಂಡ್ ತಾನೆ ನಮ್ಮ ಪಕ್ಷ. ಹೈಕಮಾಂಡ್ ಸರ್, ನಾನು ಬಹಳ ಸತಿ ಹೇಳಿದ್ದೀನಿ. ನಮ್ಮ ಪಕ್ಷ ಹೈಕಮಾಂಡ್ ಏನ್ ನಿರ್ಧಾರ ತಗೊಂತಾರೆ ಅದಕ್ಕೆಲ್ಲ ನಾವು ಬದ್ಧ. ಅಂದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ. ಇದು 28ವರೆಗೂ ಅವ್ರ ಕುರ್ಚಿಯಲ್ಲಿ ಕೂರ್ತಾರಂತ ನನ್ನ ಅಭಿಪ್ರಾಯ. ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕದನ ಇನ್ನೂ ನಿಗಿ ಕೆಂಡವಾಗಿದ್ದು, ಉರಿಯೋ ಬೆಂಕಿಗೆ ಸಿಎಂ ಪುತ್ರ ಯತೀಂದ್ರ ತುಪ್ಪವನ್ನ ಸುರಿದಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾ, ನನ್ನ ಜೊತೆಯಲ್ಲಿ ಅಶ್ವಿನಿ ಕೂಡ ಇದ್ದಾರೆ. ವೆಲ್ಕಮ್ ಅಶ್ವಿನಿ. ಈಗ ಮೊದಲ ಸುದ್ದಿ ನೋಡೋಣ. ಸಿಎಂ ಕುರ್ಚಿ ಕಿತ್ತಾಟದ ಕಿಡಿಗೆ ಯತೀಂದ್ರ ತುಪ್ಪ ಸುರಿದಿದ್ದಾರೆ. ಯಾವ ಪಟ್ಟದ ಕಿತ್ತಾಟವೂ ಇಲ್ಲ. ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಎಂದು ಯತೀಂದ್ರ ನೇರವಾಗಿ ದಾಟಿಸಿದ ಸಂದೇಶ ಹಸ್ತದ ಕುಸ್ತಿಗೆ ಕಿಡಿ ಹಾರಿಸಿದೆ. ಈಗ ಸದ್ಯಕ್ಕೆ ಲೀಡರ್ಶಿಪ್ ಬದಲಾವಣೆ ಪ್ರಶ್ನೆ ಇಲ್ಲ. ನಾನು ಹೇಳಬೇಕಾಗಿ ನಾನು ಹೇಳಾಗಿದೆ. ಬೆಳಗಾವಿ ಅಧಿವೇಶನ. ಈ ಚಳಿಗಾಲದಲ್ಲಿ ರಾಜಕೀಯ ಸಂಘರ್ಷದ ಬಿಸಿಬೇಡ ಅಂತ ಹೈಕಮಾಂಡ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಐಡಿಯಾ ಕೊಟ್ಟಿತ್ತು. ಆ ಬಳಿಕ ಅದು ನಾಟಿಕೋಳಿ ಸಾರಿಗೆ ತಿರುಗಿತ್ತು. ಬೆನ್ನಲ್ಲೇ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಒಂದು ಹಂತದಲ್ಲಿ ನಾವು ಬ್ರದರ್ಸ್ ಅಂತ ಬಾಯ್ತುಂಬ ಮಾತನಾಡಿದ್ರು. ಆದರೆ ಅಧಿವೇಶನ ಆರಂಭದ ದಿನವೇ ಅದೇನಾಯ್ತು ಏನು? ಸಿಎಂ ಪುತ್ರ ಯತೀಂದ್ರ ಹಾಗೂ ಡಿಕೆ ಬ್ರದರ್ಸ್ ಸುರೇಶ್ ನೀಡಿರುವಂತಹ ಹೇಳಿಕೆ ಜಟಾಪಟಿ ಶುರುವಾಗಿದೆ.
ಸಿಂಹಾಸನ ಕದನ ವಿರಾಮದಲ್ಲಿ ಮಾತಿನ ಸಿಡಿಗುಂಡು. ಹೈಕಮಾಂಡ್ ಲೆಕ್ಕಾಚಾರ ಮತ್ತೆ ಉಲ್ಟಾಯ್ತ. ಯಾವ ಪಟ್ಟದ ಕಿತ್ತಾಟವೂ ಇಲ್ಲ, ಅವರೇ 5 ವರ್ಷ ಸಿಎಂ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ನೇರವಾಗಿ ದಾಟಿಸಿದ ಸಂದೇಶವಿದು. ಇದು ಹಸ್ತದ ಕುಸ್ತಿಗೆ ಹಿಡಿಯನ್ನ ಹೊತ್ತಿಸಿದಂತಾಗಿದೆ. ಈ ಬೆಳವಣಿಗೆ ಸಹಜವಾಗಿ ನಿದ್ರಾವಸ್ಥೆಗೆ ಜಾರುತ್ತಿದ್ದ ಜ್ವಾಲಾಮುಖಿಯನ್ನ ಬಡಿದೆಬ್ಬಿಸುವಂತೆ ಮಾಡಿದೆ. ಕೂಡಲೇ ಸಿಎಂ ಪುತ್ರ ಎಂಎಲ್ಸಿ ಯತೀಂದ್ರಿಗೆ ನೋಟಿಸ್ ಅನ್ನು ನೀಡಿ ಅಂತ ಆಗ್ರಹಿಸಿದ್ದಾರೆ. ಆದರೂ ಕೂಡ ಯತೀಂದ್ರ ತಮ್ಮ ಹೇಳಿಕೆಗೆ ನಾನು ಬದ್ಧ ಅಂತ ಹೇಳ್ತಿದ್ದಾರೆ. ತಮ್ಮ ಹೇಳಿಕೆಗೆ ಈಗಲೂ ಬದ್ಧವಾಗಿದ್ದೀರಿ ಸರ್? ಅಲ್ಲ, ತಮ್ಮ ಹೇಳಿಕೆಗೆ ಈಗಲೂ ಬದ್ಧವಾಗಿದ್ದೀರಾ ಅಂತ ಸರ್? ರೆಸ್ಪಾನ್ಸ್ ಮಾಡಿ ಏನ್ ಹೇಳ್ಬೇಕು ಎಲ್ಲ ನೆನ್ನೆ ಹೇಳಿದ್ರಿ ಸರ್. ಆದ್ರೆ ಸರ್, ತಮಗೆ ನೋಟಿಸ್ ಕೊಡಬೇಕು ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್ ಬೇರೆ ಶಾಸಕರು. ನೋಡೋಣ ಸರ್, ಕೊಟ್ಟಾಗ ನೋಡೋಣ ಅಂತ. ಪ್ರಮುಖವಾಗಿ ಸರ್, ಹೈಕಮಾಂಡ್ ಏನ್ ನಿರ್ಧಾರ ಮಾಡಿ ಹೇಳಬಹುದು ಅಂತ ಸರ್? ನನಗೆ ಗೊತ್ತಾಗುತ್ತೆ ಹೈಕಮಾಂಡ್ ಏನ್ ಹೇಳ್ತಾರೆ ಅಂತ. ನಾನೇನ್ ಹೇಳಿದೀನಿ ಮುಂದುವರಿಯುವಂತ ಮತ್ತೆ ಅಷ್ಟೇ ಬಿಡಿ. ಮತ್ತಿನ್ನೇನು ನೆನ್ನೆ ಏನ್ ಹೇಳ್ಬೇಕು ಎಲ್ಲ ಆಗಿದೆ. ಮತ್ತಿನ್ನೇನು ರೆಸ್ಪಾನ್ಸ್ ಮಾಡಲ್ಲ ಅದಕ್ಕೆ. ಯತೀಂದ್ರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡದ ಡಿಕೆಶಿ. ಯಾವಾಗಲೂ ನಮ್ದು ತಿಳಿದೆ. ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತು ಇಲ್ಲ, ಮುಂದೇನೂ ಇಲ್ಲ. ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ. ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಮಾತಾಡ್ತೀನಿ. ನನಗೆ ಗೊತ್ತಿಲ್ಲ. ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು ಯಾವ ಕರೀತಾರೆ ಅನ್ನೋದು ನಾನು ಅದನ್ನ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಮಾತಾಡ್ತೀನಿ, ಖಂಡಿತ ಮಾತಾಡೋಣ. ಯತೀಂದ್ರ ವರಿಷ್ಠರ ಸ್ಥಾನ ತುಂಬುವುದು ಬೇಡ. ಅವರು ವರಿಷ್ಠರ ಸ್ಥಾನ ತುಂಬೋದು ಬೇಡ. ವರಿಷ್ಠರು ಬೇರೆ ಇದ್ದಾರೆ. ಇದಕ್ಕೆ ತೀರ್ಮಾನ ಮಾಡುವಂತವರು, ಇದಕ್ಕೆ ಸಲಹೆ ಕೊಡುವಂತವರು, ಇದಕ್ಕೆ ತೀರ್ಮಾನ ಮಾಡುವಂತವರು ಶಕ್ತಿಯುತವಾಗಿ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಶಿಸ್ತಿದೆ. ವಿನಾಕಾರಣ ನನಗೇನೋ ಜ್ಞಾನೋದಯ ಆಗ್ತಾ ಇದೆ, ನನಗೇನೋ ಅನಿಸ್ತಾ ಇದೆ, ಇದು ಒಳ್ಳೇದಲ್ಲ, ಸಲ್ಲದ್ದಲ್ಲ. 5 ವರ್ಷ ಕಾಲ ಸಿದ್ದರಾಮಯ್ಯ ಸಿಎಂ. ನಮ್ಮ ಹೈಕಮಾಂಡ್ ಹೇಳ್ತಾರೆ ಅದಕ್ಕೆ ಬದ್ಧ ಅಂತ. ಈಗ ಯಾವಾಗ ಇದೆಲ್ಲ ಚರ್ಚೆ ಆಗಬೇಕಾಗಿರೋದು? ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ ಆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವರು ಕೂತವ್ರು, ಏನಕ್ಕೆ ಇದೆಲ್ಲ ಚರ್ಚೆ ಬೇಕು? ಹಂಗೆ ಕಂಟಿನ್ಯೂ ಆಗುತ್ತದೆ. ಈಗ ನಮ್ಮ ಪಕ್ಷ ಯಾರು? ಹೈಕಮಾಂಡ್ ತಾನೆ ನಮ್ಮ ಪಕ್ಷ. ಹೈಕಮಾಂಡ್ ಸರ್, ನಾನು ಬಹಳ ಸತಿ ಹೇಳಿದ್ದೀನಿ. ನಮ್ಮ ಪಕ್ಷ ಹೈಕಮಾಂಡ್ ಏನ್ ನಿರ್ಧಾರ ತಗೊಂತಾರೆ ಅದಕ್ಕೆಲ್ಲ ನಾವು ಬದ್ಧ. ಅಂದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ. ಇದು 28ವರೆಗೂ ಅವ್ರ ಕುರ್ಚಿಯಲ್ಲಿ ಕೂರ್ತಾರಂತ ನನ್ನ ಅಭಿಪ್ರಾಯ. ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕದನ ಇನ್ನೂ ನಿಗಿ ಕೆಂಡವಾಗಿದ್ದು, ಉರಿಯೋ ಬೆಂಕಿಗೆ ಸಿಎಂ ಪುತ್ರ ಯತೀಂದ್ರ ತುಪ್ಪವನ್ನ ಸುರಿದಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಯಲ್ಲಿ ಅಶ್ವಿನಿ ಕೂಡ ಇದ್ದಾರೆ. ವೆಲ್ಕಮ್ ಅಶ್ವಿನಿ. ಈಗ ಮೊದಲ ಸುದ್ದಿ ನೋಡೋಣ. ಸಿಎಂ ಕುರ್ಚಿ ಕಿತ್ತಾಟದ ಕಿಡಿಗೆ ಯತೀಂದ್ರ ತುಪ್ಪ ಸುರಿದಿದ್ದಾರೆ. ಯಾವ ಪಟ್ಟದ ಕಿತ್ತಾಟವೂ ಇಲ್ಲ, ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಎಂದು ಯತೀಂದ್ರ ನೇರವಾಗಿ ದಾಟಿಸಿದ ಸಂದೇಶ ಹಸ್ತದ ಕುಸ್ತಿಗೆ ಕಿಡಿ ಹಾರಿಸಿದೆ. ಈಗ ಸದ್ಯಕ್ಕೆ ಲೀಡರ್ಶಿಪ್ ಬದಲಾವಣೆ ಪ್ರಶ್ನೆ ಇಲ್ಲ. ನಾನು ಹೇಳಬೇಕಾಗಿ ನನ್ಗೆ ಹೇಳಾಗಿದೆ. ಬೆಳಗಾವಿ ಅಧಿವೇಶನ. ಈ ಚಳಿಗಾಲದಲ್ಲಿ ರಾಜಕೀಯ ಸಂಘರ್ಷದ ಬಿಸಿಬೇಡ ಅಂತ ಹೈಕಮಾಂಡ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಐಡಿಯಾ ಕೊಟ್ಟಿತ್ತು. ಆ ಬಳಿಕ ಅದು ನಾಟಿಕೋಳಿ ಸಾರಿಗೆ ತಿರುಗಿತ್ತು. ಬೆನ್ನಲ್ಲೇ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಒಂದು ಹಂತದಲ್ಲಿ ನಾವು ಬ್ರದರ್ಸ್ ಅಂತ ಬಾಯ್ತುಂಬ ಮಾತನಾಡಿದ್ರು. ಆದರೆ ಅಧಿವೇಶನ ಆರಂಭದ ದಿನವೇ ಅದೇನಾಯ್ತೋ ಏನೋ, ಸಿಎಂ ಪುತ್ರ ಯತೀಂದ್ರ ಹಾಗೂ ಡಿಕೆ ಬ್ರದರ್ಸ್ ಸುರೇಶ್ ನೀಡಿರುವಂತಹ ಹೇಳಿಕೆ ಜಟಾಪಟಿ ಶುರುವಾಗಿದೆ. ಸಿಂಹಾಸನ ಕದನ ವಿರಾಮದಲ್ಲಿ ಮಾತಿನ ಸಿಡಿಗುಂಡು. ಹೈಕಮಾಂಡ್ ಲೆಕ್ಕಾಚಾರ ಮತ್ತೆ ಉಲ್ಟಾಯ್ತ. ಯಾವ ಪಟ್ಟದ ಕಿತ್ತಾಟವೂ ಇಲ್ಲ, ಅವರೇ 5 ವರ್ಷ ಸಿಎಂ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ನೇರವಾಗಿ ದಾಟಿಸಿದ ಸಂದೇಶವಿದು. ಇದು ಹಸ್ತದ ಕುಸ್ತಿಗೆ ಹಿಡಿಯನ್ನ ಹೊತ್ತಿಸಿದಂತಾಗಿದೆ. ಈ ಬೆಳವಣಿಗೆ ಸಹಜವಾಗಿ ನಿದ್ರಾವಸ್ಥೆಗೆ ಜಾರುತ್ತಿದ್ದ ಜ್ವಾಲಾಮುಖಿಯನ್ನ ಬಡಿದೆಬ್ಬಿಸುವಂತೆ ಮಾಡಿದೆ. ಕೂಡಲೇ ಸಿಎಂ ಪುತ್ರ ಎಂಎಲ್ಸಿ ಯತೀಂದ್ರಿಗೆ ನೋಟಿಸ್ ಅನ್ನು ನೀಡಿ ಅಂತ ಆಗ್ರಹಿಸಿದ್ದಾರೆ. ಆದರೂ ಕೂಡ ಯತೀಂದ್ರ ತಮ್ಮ ಹೇಳಿಕೆಗೆ ನಾನು ಬದ್ಧ ಅಂತ ಹೇಳ್ತಿದ್ದಾರೆ. ತಮ್ಮ ಹೇಳಿಕೆಗೆ ಈಗಲೂ ಬದ್ಧವಾಗಿದ್ದೀರಿ ಸರ್? ನೋಡೋಣ. ಅಲ್ಲ, ತಮ್ಮ ಹೇಳಿಕೆಗೆ ಈಗಲೂ ಬದ್ಧವಾಗಿದ್ದೀರಾ ಅಂತ ಸರ್? ರೆಸ್ಪಾನ್ಸ್ ಮಾಡಿ ಏನ್ ಹೇಳ್ಬೇಕು ಎಲ್ಲ ನೆನ್ನೆ ಹೇಳಿದ್ರಿ ಸರ್. ಆದ್ರೆ ಸರ್, ತಮಗೆ ನೋಟಿಸ್ ಕೊಡಬೇಕು ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್ ಬೇರೆ ಶಾಸಕರು. ನೋಡೋಣ ಸರ್, ಕೊಟ್ಟಾಗ ನೋಡೋಣ ಅಂತ. ಪ್ರಮುಖವಾಗಿ ಸರ್, ಹೈಕಮಾಂಡ್ ಏನ್ ನಿರ್ಧಾರ ಮಾಡಿ ಹೇಳಬಹುದು ಅಂತ ಸರ್? ನನಗೆ ಗೊತ್ತಾಗುತ್ತೆ ಹೈಕಮಾಂಡ್ ಏನ್ ಹೇಳ್ತಾರೆ ಅಂತ. ನಾನೇನ್ ಹೇಳಿದೀನಿ ಮುಂದುವರಿಯುವಂತ ಮತ್ತೆ ಅಷ್ಟೇ ಬಿಡಿ. ಮತ್ತಿನ್ನೇನು ನೆನ್ನೆ ಏನ್ ಹೇಳ್ಬೇಕು ಎಲ್ಲ ಆಗಿದೆ. ಮತ್ತಿನ್ನೇನು ರೆಸ್ಪಾನ್ಸ್ ಮಾಡಲ್ಲ ಅದಕ್ಕೆ.
ಯತೀಂದ್ರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡದ ಡಿಕೆಶಿ. ಯಾವಾಗಲೂ ನಮ್ದು ತಿಳಿಇದೆ. ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತೂ ಇಲ್ಲ, ಮುಂದೇನೂ ಇಲ್ಲ. ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ. ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಮಾತಾಡ್ತೀನಿ. ನನಗೆ ಗೊತ್ತಿಲ್ಲ. ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು ಯಾವ ಕರೀತಾರೆ ಅನ್ನೋದು ನಾನು ಅದನ್ನ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಮಾತಾಡ್ತೀನಿ, ಖಂಡಿತ ಮಾತಾಡೋಣ. ಯತೀಂದ್ರ ವರಿಷ್ಠರ ಸ್ಥಾನ ತುಂಬುವುದು ಬೇಡ. ಅವರು ವರಿಷ್ಠರ ಸ್ಥಾನ ತುಂಬೋದು ಬೇಡ. ವರಿಷ್ಠರು ಬೇರೆ ಇದ್ದಾರೆ. ಇದಕ್ಕೆ ತೀರ್ಮಾನ ಮಾಡುವಂತವರು, ಇದಕ್ಕೆ ಸಲಹೆ ಕೊಡುವಂತವರು, ಇದಕ್ಕೆ ತೀರ್ಮಾನ ಮಾಡುವಂತವರು ಶಕ್ತಿಯುತವಾಗಿ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಶಿಸ್ತಿದೆ. ವಿನಾಕಾರಣ ನನಗೇನೋ ಜ್ಞಾನೋದಯ ಆಗ್ತಾ ಇದೆ, ನನಗೇನೋ ಅನ್ನಿಸ್ತಾ ಇದೆ, ಇದು ಒಳ್ಳೇದಲ್ಲ, ಸಲ್ಲದ್ದಲ್ಲ. 5 ವರ್ಷ ಕಾಲ ಸಿದ್ದರಾಮಯ್ಯ ಸಿಎಂ. ನಮ್ಮ ಹೈಕಮಾಂಡ್ ಹೇಳ್ತಾರೆ ಅದಕ್ಕೆ ಬದ್ಧ ಅಂತ. ಈಗ ಯಾವಾಗ ಇದೆಲ್ಲ ಚರ್ಚೆ ಆಗಬೇಕಾಗಿರೋದು? ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ ಆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವರು ಕೂತವ್ರು, ಏನಕ್ಕೆ ಇದೆಲ್ಲ ಚರ್ಚೆ ಬೇಕು? ಅದೇ ಹಂಗೆ ಕಂಟಿನ್ಯೂ ಆಗುತ್ತದು. ಈಗ ನಮ್ಮ ಪಕ್ಷ ಯಾರು? ಹೈಕಮಾಂಡ್ ತಾನೆ ನಮ್ಮ ಪಕ್ಷ. ಹೈಕಮಾಂಡ್ ಸರ್, ನಾನು ಬಹಳ ಸತಿ ಹೇಳಿದ್ದೀನಿ. ನಮ್ಮ ಪಕ್ಷ ಹೈಕಮಾಂಡ್ ಏನ್ ನಿರ್ಧಾರ ತಗೊಂತಾರೆ ಅದಕ್ಕೆಲ್ಲ ನಾವು ಬದ್ಧ. ಅಂದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ. ಇದು 28ವರೆಗೂ ಅವ್ರ ಕುರ್ಚಿಯಲ್ಲಿ ಕೂರ್ತಾರಂತ ನನ್ನ ಅಭಿಪ್ರಾಯ. ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕದನ ಇನ್ನೂ ನಿಗಿ ಕೆಂಡವಾಗಿದ್ದು, ಉರಿಯೋ ಬೆಂಕಿಗೆ ಸಿಎಂ ಪುತ್ರ ಯತೀಂದ್ರ ತುಪ್ಪವನ್ನ ಸುರಿದಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.